ದಿನಾಂಕ 11 ಮೇ 2026ರಂದು ಒಂದು ಸರ್ವೆಂಟ್ ಥೆಫ್ಟ್ ಪ್ರಕರಣ ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಇದರಲ್ಲಿ ದೂರುದಾರರು ಶ್ರೀಮತಿ ಅನ್ನಪೂರ್ಣ ವಿಶ್ವನಾಥ್ ದಡೇದ್ ಇವರು ದೂರುದಾರರು ಇದ್ದರು ಮತ್ತು ಇವರ ದೂರಿನ ಪ್ರಕಾರ ಇವರ ಮನೆಯಿಂದ 930 ಗ್ರಾಂ ಚಿನ್ನದ ಆಭರಣಗಳು ಕಳ್ಳತನಾಗಿದೆ ಅಂತ ದೂರು ನೀಡಿದರು. ಆದರೆ ಯಾವುದೇ ಟ್ರೆಜರಿ ಬ್ರೇಕ್ ವಗೇರ ಆಗಿರಲಿಲ್ಲ. ಸೊ ಇದು ಸರ್ವೆಂಟ್ ಥೆಫ್ಟ್ ಇರ್ಬೋದು ಅಂತ ಡೌಟ್ ಇತ್ತು ಮತ್ತು ಇದು ತುಂಬ ದೊಡ್ಡದು ಅಮೌಂಟ್ 930 ಗ್ರಾಮ್ ಚಿನ್ನ. ಆದ್ದರಿಂದ ನಮ್ಮ DCP ಕ್ರೈಮ್ ನಿರಂಜನ್ ಒಂದು ಸ್ಪೆಷಲ್ ತಂಡ ACP ಕಡೆ ಬಾಜಾರ್ ಶ್ರೀ ಶೇಖರಪ್ಪ ಮತ್ತು PI ಕ್ಯಾಂಪ್ ಶ್ರೀ ಆನಂದ್ ಇವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮ್ ಮಾಡಿಕೊಂಡು ಈ ಪ್ರಕರಣದ ಪತ್ತೆ ಮಾಡೋಕ್ಕೆ ಎಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್, ಹ್ಯೂಮನ್ ಇಂಟ್ ಅಸಿಸ್ಟೆಂಟ್ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ಈ ಕ್ಯಾಂಪ್ದು ತಂಡ ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಇದರಲ್ಲಿ ಯಶಸ್ವಿ ಆಗಿದ್ದಾರೆ. ಇದರಲ್ಲಿ ಮೇನ್ ಆರೋಪಿ ರಾಹುಲ್ ಸತೀಶ್ ಕಾಂಬ್ಳೆ, 27 ವರ್ಷ ಇವನ ವಯಸ್ಸು. ಈ ಡಾಕ್ಟರ್ ವಿಶ್ವನಾಥ್ ಇವರಿಗೆ ಕಾಯಿಲೆ ಇತ್ತು, ಇವರು ಬೆಡ್ ರಿಡನ್ ಇದ್ದರು. ಸೊ ಒಂದು ಕೇರ್ ಟೇಕರ್ ಥರ ಈ ರಾಹುಲ್ ಕಾಂಬ್ಳೆ ಈ ಮನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. 3 ತಿಂಗಳು ಆ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ. ಆವಾಗ ಅವನಿಗೆ ಗೊತ್ತಾಯಿತು ಈ ಟ್ರೆಜರಿ ಚೇಸ್ನಲ್ಲಿ ಇವರು ಚಿನ್ನ ಇಟ್ಕೋತಾರೆ. ಅಲ್ಲಿಂದ ಇವನು ಸ್ಲೋಲಿ ಕಳ್ಳತನ ಮಾಡಿಕೊಂಡು 3 ತಿಂಗಳಲ್ಲಿ ಇದು 930 ಗ್ರಾಮ್ ಚಿನ್ನ ತಗೊಂಡು ಗಾಯವಾಗಿದ್ದಾನೆ. ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡೋಕ್ಕೋಸ್ಕರ ಇವನು ಈ ಬಾಬಾ ಸಾಬ್ ಈರಪ್ಪ ಕಟ್ಗೇರಿ, ಕಾಗವಾಡ, ಈ ಇಬ್ಬರು ಆರೋಪಿ ಕಾಗವಾಡವರು ಇದ್ದಾರೆ. ಅವನ ಮುಖಾಂತರ ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಟ್ಟು ಈ ಪ್ರಕರಣದಲ್ಲಿ 350 ಗ್ರಾಮ್ ತೂಕದ ಬಂಗಾರದ ಆಭರಣಗಳು, ವ್ಯಾಲ್ಯೂ 52.5 lakhs ಮತ್ತು ಕೆಲವು ಬಂಗಾರ ಮುತ್ತೂಟ್ ಫೈನಾನ್ಸ್ ಮತ್ತು ಇಲ್ಲಿ ಇಟ್ಕೊಂಡು ಏನು ದುಡ್ಡು ಬಂದಿತ್ತು ಅದು 22.8 lakhs rupees. ಈ ದುಡ್ಡು ಅವನು ಅಕೌಂಟಿಂದ ಈ ರಾಹುಲ್ ಕಾಂಬ್ಳೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ದ. ಆ ಅಕೌಂಟ್ ಇಲ್ಲಿ 22 ಲಕ್ಷ ದುಡ್ಡು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ. ಸೊ ಒಟ್ಟು 73.3 lakhs ವರ್ತ್ ಪ್ರಾಪರ್ಟಿ ಈ ಪ್ರಕರಣದಲ್ಲಿ ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮ್ಮ PI ಆನಂದ್ ಜೊತೆಗೆ ಶ್ರೀಮತಿ A ರುಕ್ಮಿಣಿ, PSI ಶ್ರೀ RI ಸನ್ನದಿ, PSI ಶ್ರೀ LK ಪಾಟೀಲ್, ASI ಶ್ರೀ SV ಪಾಟೀಲ್, ASI ಮತ್ತು ಬಸವರಾಜ್ ಮುನವಳ್ಳಿ, ಕರೇಗಾರ್ ಲಮಾನಿ, ಶ್ರೀ ತೇಲಿ, ಶ್ರೀ ಸನ್ಮನಿ ಆ್ಯಂಡ್ ಅವರ್ ಟೆಕ್ನಿಕಲ್ ಟೀಮ್ ಶ್ರೀ ಕಾಸಿದ್ ಆ್ಯಂಡ್ ಶ್ರೀ ಅಕ್ಕಿ ಈ ಎಲ್ಲ ಈ ಕಾರ್ಯಾಚರಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಅವರಿಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಇದು ರಾಹುಲ್, ಇದರಲ್ಲಿ ಏನಿದೆ ಸ್ವಲ್ಪ ಸೆಕ್ಯೂರಿಟಿ ಲ್ಯಾಬ್ಸ್ ಕಂಪ್ಲೇಂಟ್ದು ಕೂಡ ಇದೆ. ಅವರದ್ದು ಲಾಕ್ ತುಂಬ ಹಳೆ ಕಾಲದ್ದು ಇದೆ. ಸೊ ಅವರಿಗಿಂದ ಲಾಕ್ ಆಗ್ತಾನೆ ಇರಲಿಲ್ಲ, ಅದು ಗಟ್ಟಿ ಇತ್ತು. ಅವರು ಕ್ಲೋಸ್ ಮಾಡಿದ ಮೇಲೆ ಅವರು ಅನ್ನಿಸ್ತಾ ಇದ್ರು ಲಾಕ್ ಆಗಿದೆ ಅಂತ, ಬಟ್ ಅದು ಹಾರ್ಡ್ ಲಾಕ್ ಇತ್ತು. ಸೊ ಇವರಿಂದ ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಜೋರಾಗಿ ಓಪನ್ ಮಾಡಿದರೆ ಓಪನ್ ಆಗ್ತಾಯಿತ್ತು. ಇವನು ಕಲಿತ್ಕೊಂಡಿದ್ದಾನೆ. ಕೇರ್ ಟೇಕರ್, ನರ್ಸ್ಗಿಂತ ಕೇರ್ ಟೇಕರ್. ಹಾಂ ಹಾಂ, ಗಂಡ ಹೆಂಡತಿ ಅಷ್ಟೇನಾ? ಹಾಂ, ಆಚೆ ಮಗ ಕೂಡ ಇದ್ದಾರೆ, ಅವರು ಕೂಡ ಡಾಕ್ಟರ್ ಇದ್ದಾರೆ. ಇಷ್ಟು ಮಂದಿ, ಬಟ್ ಅವರು ಇಲ್ಲಿಲ್ಲ. ಗಂಡ ಹೆಂಡತಿ ಮಾತ್ರ, ವಯಸ್ಸಾಗಿದೆ ಅವರಿಗೆ. ಸೊ ಸಾರ್ವಜನಿಕರೇ ಒಂದು ಕೋರಿಕೆ ಇದೆ, ಪ್ರಿಫರೇಬಲಿ ಈ ಥರ ಇಷ್ಟು ದೊಡ್ಡ ಅಮೌಂಟಲ್ಲಿ ಚಿನ್ನ ಇದ್ದರೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದಾರೆ ಒಳ್ಳೆಯದು. ಮತ್ತು ಅದರದ್ದು ಲಾಕ್ ಸರಿ ಇದೆ ಇಲ್ಲ ಅದು ಸರಿಯಾಗಿ ಚೆಕ್ ಮಾಡಬೇಕು. ಬರ್ಗ್ಲರ್ ಅಲಾರ್ಮ್ ಹಾಕಿದರೆ ಕೂಡ ಒಳ್ಳೆಯದು. ಅದು ಟೋಟಲ್ 1.2 crore ಕಳ್ಳತನಾಗಿದೆ. ಈಗ 73 lakhs ನಮ್ಮವರು ರಿಕವರಿ ಮಾಡಿದ್ದಾರೆ. ಇನ್ನೂ ಕಂಟಿನ್ಯೂ ಮಾಡ್ತಾರೆ. ಇನ್ನೂ ಈಗ ಅವ್ರ ಪೊಲೀಸ್ ಕಸ್ಟಡಿ ತೊಗೊಂಡು ಮತ್ತು ಫರ್ದರ್ ಸದ್ಯಕ್ಕೆ ಬಟ್ 73 lakhs ಇಸ್ ಆಲ್ಸೋ ಗುಡ್ ಅಮೌಂಟ್.
ಇನ್ನೂ ಉಳಿದಿದ್ದ ಗೋಲ್ಡ್ಗೋಸ್ಕರ ಕೂಡ ನಮ್ಮ ಪ್ರಯತ್ನ ಜಾರಿ ಇರುತ್ತೆ. ಈ ಫಸ್ಟ್ ಟೈಮರ್ ಇದ್ದಾನೆ, ರಾಹುಲ್ ಕಾಂಬ್ಳೆ ಫಸ್ಟ್ ಟೈಮರ್ ಇದ್ದಾನೆ. ಈ ಬಾಬಾ ಸಾಹೇಬ್ ಮೇಲೆ ಒಂದು ಅಸಾಲ್ಟ್ ಕೇಸ್ ಇದೆ. ಇಲ್ಲಿ ಅವನಿಗೆ ಆ್ಯಕ್ಚುಲಿ ಪ್ಲೇಟ್ ಮೇಲೆ ಸಿಕ್ಬಿಟ್ಟಿದೆ, ಭಾಳ ಕಷ್ಟ ಆಗಿಲ್ಲ ಅವನಿಗೆ. ಅದು ಈ ಮನೆದು ತೊಂದರೆ ಇದೆ, ತಾಯಿದು ಇದೆ, ಆಪ್ರೇಷನ್ ಇದೆ, ಏನೇನು ಇರುತ್ತೆ ಅದು. ಮತ್ತು ನಮಗೇನು ಪರಂಪರಾಗತ ಕೂಡ ಬರ್ತಾ ಇರ್ತದೆ, ಯಾವಾಗಲೂ ನಿಮಗೆ ಇದು ಇರಲ್ಲ, ತಾಯಿ ಮಗಳನ್ನು ಕೊಡ್ತಾರೆ, ಅವ್ರ ಮಕ್ಕಳನ್ನು ಕೊಡ್ತಾರೆ. ಸೊ ದಟ್ ಪ್ರಾಕ್ಟಿಕಲ್ ಚಾಲೆಂಜ್ ಇಸ್ ದೇರ್. ಬಟ್ ಎಸ್, ನಾವು ಮುತ್ತೂಟ್ ಜೊತೆಗೆ ಒಂದ್ಸಲ ನಾವು ಒಂದ್ಸಲ ಚರ್ಚೆ ಮಾಡ್ತೀವಿ. ಆನಂದ್, ಒನ್ ಬೈ ಒನ್ ಸ್ಲೋಲಿ, ಅದೇ ಅವರಿಗೆ ಕೂಡ ಅರ್ಥ ಆಗುತ್ತೆ ಎಲ್ಲಿ ಡೌಟ್ ಬರುತ್ತೆ ಅಂತ. ನೈ 3 ತಿಂಗಳಲ್ಲಿ ಸ್ಲೋಲಿ ಓವರ್ ಪೀರಿಯಡ್ ಆಫ್ ಟೈಮ್ ಮಾಡಿದ್ದಾನೆ. ಅದರಲ್ಲಿ ಮುತ್ತೂಟ್ನಲ್ಲಿ 116 ಗ್ರಾಮ್ ಇಟ್ಟಿದ್ದರು. ಬಾಬಾ ಸಾಹೇಬ್ ಹತ್ತಿರ 50 ಗ್ರಾಮ್ದು ಜ್ಯುವೆಲ್ರಿ ಸಿಕ್ಕಿದೆ. 140 ಗ್ರಾಮ್ ಮೆಲ್ಟ್ ಮಾಡಿದ್ದಾನೆ. ಮತ್ತು ಇವತ್ತು ಮತ್ತೆ 40 ಗ್ರಾಮ್ದು ಆರ್ನಮೆಂಟ್ ಈ ರಾಹುಲ್ ಹತ್ತಿರ ಸಿಕ್ಕಿದೆ. ಈಗ ಈ ಮೇ ತಿಂಗಳಲ್ಲಿ ಏನು ಫಂಕ್ಷನ್ ಇತ್ತು, ಆವಾಗ ಹೋಗಬೇಕಾದ್ರೆ ಅವರು ಓಪನ್ ಮಾಡಿದ್ದಾರೆ, ಆವಾಗ ಅವ್ರಿಗೆ ಗಮನಕ್ಕೆ ಬಂದಿದೆ. ಸದ್ಯಕ್ಕೆ ಇಬ್ಬರು ಸಿಕ್ಕಿದ್ದಾರೆ. ಈಗ ಇನ್ನೂ ಅವ್ರದ್ದು ಫರ್ದರ್ ಅನಾಲಿಸಿಸ್ ಮಾಡ್ತೀವಿ ನಾವು. ಆ CPI ಜೊತೆಗೆ ಕೆಲಸ ಮಾಡಲ್ಲ ಅವರು. ಹಾಂ, UDR ನಮ್ಮಲ್ಲಿ ದಾಖಲು ಮಾಡಲಾಗಿದೆ, ಒಂದು ಹ್ಯಾಂಗಿಂಗ್ UDR ಆಗಿದೆ, ಅದು ತನಿಖೆನಲ್ಲಿ ಇದೆ, ನಾವು ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್.